ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ನೀವು ರಾತ್ರಿ ನೋಡ್ತಾ ಇದ್ರೆ, ರಾತ್ರಿ ನಿಮಗೆ ಈ ವಿಡಿಯೋ ಕಾಣಿಸಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ. ಬಿಕಾಸ್ ನೀವು ಈ ಒಂದು ಕಾರ್ಡ್ ಬಂದಿದೆ ನೋಡಿ, 8 ಆಫ್ ಸ್ವಾರ್ಡ್ಸ್ ಕಾರ್ಡು. ಈ ಒಂದು ಪರಿಸ್ಥಿತಿನಲ್ಲಿದ್ದೀರಾ, ತುಂಬ ಕಷ್ಟಕರವಾದ ಸಿಚುಯೇಷನ್. ಇದರಲ್ಲಿ ನೀವು ಯಾವುದೋ ಒಂದು ಸಿಚುಯೇಷನಲ್ಲಿ ಸ್ಟಕ್ ಆಗಿದ್ರ. ಇದರಲ್ಲಿ ನೀವೇನು ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ದಾರಿ ತೋರಿಸ್ತಾ ಇಲ್ಲ, ಕಣ್ಗಳು ಕಾಣಿಸ್ತಾ ಇಲ್ಲ, ಕೈ ಕಾಲು ಕಟ್ಟಾಕಿದ್ದಾರೆ ಅನ್ನೋ ಥರ ಫೀಲಿಂಗು. ಈ ಒಂದು ಫಿಸಿಕಲ್ಲಿ ಯಾರು ನಿಮ್ಮ ಕೈ ಕಾಲು ಕಣ್ಣು ಏನು ಕಟ್ಟಾಕಿಲ್ಲ, ಬಟ್ ಆದರೆ ಆ ಪರಿಸ್ಥಿತಿನಲ್ಲಿದ್ದೀರಾ. ಆ ಥರ ಒಂದು ತುಂಬಾ ಸಚ್ ಎ ಡಿಫಿಕಲ್ಟ್ ಸಿಚುಯೇಷನಲ್ಲಿ ಇದ್ದೀರಾ. ನಿಮಗೆ ಯು ಆರ್ ವೂಂಡೆಡ್, ತುಂಬ ಗಾಯ ಆಗಿದೆ, ತುಂಬ ನೋವಾಗಿದೆ, ತುಂಬ ಹರ್ಟ್ ಆಗಿದೆ. ಅದು ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ವರ್ಕ್ ಪ್ಲೇಸ್ ಇರ್ಬೋದು, ಬಿಸ್ನೆಸ್ ಲಾಸ್ ಇರ್ಬೋದು, ಹಣದ ವಿಚಾರವಾಗಿರ್ಬೋದು, ಏನೋ ತುಂಬ ದೊಡ್ಡ ಡಿಸಾಸ್ಟರ್ ಆಗಿದೆ. ಇದರಲ್ಲಿ ನಿಮ್ಮ ಪರಿಸ್ಥಿತಿ ತುಂಬ ಹಾರಿಬಲ್ ಆಗಿದೆ. ಸೊ ಅಂಥವ್ರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಮತ್ತು ರಾತ್ರಿ ಈ ವಿಡಿಯೋ ನಿಮಗೆ ಕಾಣಿಸಿರುತ್ತೆ. ಬಿಕಾಸ್ ನಿಮಗೆ ಏಂಜಲ್ಸ್ ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಸೊ ಹೆಲ್ತ್ ಇಶ್ಯೂಸು ಆಗಿರ್ಬೋದು, ನಿಮಗೆ ತುಂಬ ನೋವಿನಲ್ಲಿದ್ದೀರಾ. ಯು ವಾಂಟ್ ಟು ಬಿ ಇನ್ ಸಾಲಿಟ್ಯೂಡ್, ಅಂದರೆ ಒಂಟಿಯಾಗಿರಬೇಕು. ಆದಷ್ಟು ಮೆಡಿಟೇಷನ್ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ ಏಂಜಲ್ಸ್ ನಿಮಗೆ. ಬಿಕಾಸ್ ಯು ನೀಡ್ ದಟ್ ಪೀಸ್. ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಹೆಲ್ತ್ ಎಲ್ಲ, ಆರೋಗ್ಯ ಎಲ್ಲ ಹಾಳಾಗುತ್ತೆ ಇದೇ ಥರ ನೀವು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ರೆ. ಸೊ ಆದಷ್ಟು ಮೆಡಿಟೇಷನ್ ಮಾಡಿ, ಪ್ರೇಯರ್ಸ್ ಮಾಡಿ. ಐ ನೋ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ, ತುಂಬ ಡಿಫಿಕಲ್ಟ್ ಪರಿಸ್ಥಿತಿ. ಇವೊಂದು ಮಲ್ಕೊಂಡ್ರೂ ನಿದ್ದೆ ಬರ್ತಾ ಇಲ್ಲ ನಿಮಗೆ. ಯು ಆರ್ ನಾಟ್ ಏಬಲ್ ಟು ಸ್ಲೀಪ್. ಆ ಥರ ಒಂದು ಡಿಫಿಕಲ್ಟ್ ಪರಿಸ್ಥಿತಿ ಇದೆ ನಿಮ್ಮ ಲೈಫಲ್ಲಿ. ಏಸ್ ಆಫ್ ವಾಂಡ್ಸ್, ವಾವ್. ಸೊ ಡಿವೈನ್ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದಾರೆ. ಟು ಕ್ಲೇಮ್ ದಿಸ್ ಎನರ್ಜಿ, ಕ್ಲೇಮ್ ದ ಪಾಸಿಟಿವ್ ಎನರ್ಜಿ. ಏಂಜಲ್ ಸಂಖ್ಯೆ 1111 ಇದನ್ನು ಮೆನ್ಷನ್ ಮಾಡಿ ಕ್ಲೇಮ್ ದಿಸ್ ಎನರ್ಜಿ. ಲೈಕ್ ದಿಸ್ ವಿಡಿಯೋ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ಅಟ್ಲೀಸ್ಟ್ ಒಬ್ರಿಗಾದರೂ ಈ ವಿಡಿಯೋನ ಶೇರ್ ಮಾಡಿ. ದೆನ್ ನೋಡ್ತಾ ಇರಿ ಯಾವ ಥರ ಮಿರಾಕಲ್ ಆಗುತ್ತೆ ಅಂತ. ಯು ಆರ್ ಗೋಯಿಂಗ್ ಟು ಸಿ ಅನ್ ಅಮೇಝಿಂಗ್ ಚೇಂಜ್ ಇನ್ ಯುವರ್ ಲೈಫ್. ಅದನ್ನು ಅಬಂಡೆನ್ಸ್ನ ವಿತಿನ್ 1 ಮಂತಲ್ಲಿ ರಿಸೀವ್ ಮಾಡ್ತೀರಾ ಕಂಪ್ಲೀಟ್ಲಿ. ಇವಾಗ ಇದೆಯಲ್ಲ ಈ ಸಿಚುಯೇಷನ್ನು, ಈ ಡಿಸಾಸ್ಟರು, ಇದು 1 ತಿಂಗಳಲ್ಲಿ ಚೇಂಜ್ ಆಗುತ್ತೆ. 1 ತಿಂಗಳಲ್ಲಿ ಯು ವಿಲ್ ಫೈಂಡ್ ಪೀಸ್, ಯು ವಿಲ್ ಫೈಂಡ್ ಹ್ಯಾಪಿನೆಸ್. ನಿಮಗೆ ಹ್ಯಾಪಿನೆಸ್ ಸಿಕ್ಕುತ್ತೆ, ಸಂತೋಷ ಸಿಕ್ಕುತ್ತೆ, ಹಣಕಾಸು ಸಿಗ್ಬೋದು. ಯಾವುದು ಲಾಸ್ ಆಗಿದೆ ಅದು ವಾಪಸ್ ಸಿಗುತ್ತೆ ನಿಮಗೆ 1 ತಿಂಗಳಲ್ಲಿ. ನೀವು ಅದರಿಂದ, ಆ ನೋವಿಂದ, ಹಾರ್ಟ್ ಬ್ರೇಕಿಂದ, ಆ ಪೇನಿಂದ ಹೊರಗಡೆ ಬರ್ತೀರಾ. ಸೊ ವೆನ್ ಯು ಕ್ಲೇಮ್ ದಿಸ್ ಎನರ್ಜಿ, ಸೊ ಕ್ಲೇಮ್ ಮಾಡಬೇಕು ಅಂದರೆ ನಾನು ಹೇಳಿದ್ನಲ್ಲ ನೋಡಿ, ಈ ಥರ ಕೂತ್ಕೊಂಡಿದ್ದೀರಾ. ಕೆಲವರು ಈ ವಿಡಿಯೋ ನೋಡೋರು ತುಂಬ ಜನ ಇಗ್ನೋರ್ ಮಾಡಿಬಿಡ್ತೀರಾ, ಆ ಮೈಂಡ್ಸೆಟ್ಟಲ್ಲೇ ಇದ್ದೀರಾ. ಯಾಕಂದರೆ ನಿಮಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ, ಯಾರ ಮೇಲೂ ನಂಬಿಕೆ ಇಲ್ಲ ನಿಮಗೆ. ಕರೆಕ್ಟಾ ಇಲ್ವಾ ನಾನು ಹೇಳೋದನ್ನ ಕೇಳಿ ಫುಲ್ ವಿಡಿಯೋ ವಾಚ್ ಮಾಡಿ ಆಯಿತಾ. ಬಿಕಾಸ್ ದೆರ್ ಆರ್ ಸೋ ಮೆನಿ ಕಾರ್ಡ್ಸ್ ತೆಗಿತಾ ಇರ್ತೀನಿ ಮತ್ತು ಹೇಳ್ತಾ ಹೋಗ್ತೀನಿ, ಅದನ್ನು ರಿಲೇಟ್ ಮಾಡ್ಕೋಬೋದು. ಈ ಒಂದು ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ತುಂಬ ಜನ ಈ ವಿಡಿಯೋ ನೋಡೋರು ಸುಮ್ಮನೆ ನೋಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಹೊರತು ಅದಕ್ಕೆ ಕಾಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಯಾವಾಗ ಇಂಟರಾಕ್ಟ್ ಮಾಡಲ್ಲ, ಯಾವಾಗ ಎನರ್ಜಿ ಕೊಡಲ್ಲ. ದೆನ್ ಏಂಜಲ್ಸ್ ಡಿವೈನ್ ಕೂಡ ನಿಮಗೆ ವಾಪಸ್ ಇನ್ ರಿಟರ್ನ್ ಏನಕ್ಕೆ ಕೊಡಬೇಕು. ಸೊ ಕ್ಲೇಮ್ ದಿಸ್ ಎನರ್ಜಿ ವಿತೌಟ್ ಕ್ವಶನಿಂಗ್. ತುಂಬ ಕ್ವಶನ್ ಮಾಡೋದು, ಇದು ಮಾಡೋದು, ಇದೇ ಮಾಡ್ತಾ ಇದ್ದರೆ ಕಷ್ಟ ಆಗುತ್ತೆ. ಆಕ್ಸೆಪ್ಟೆನ್ಸ್ ಇರಬೇಕು. ಇದೆಲ್ಲ ಒಂದು ಆಟ. ನಿಮಗೆ ತುಂಬ ಲೆಸನ್ಸ್ ಕಲಿಸ್ಬೇಕು ಅಂತಲೇ ಈ ಒಂದು ಸ್ಟೇಜಿಗೆ ಕರ್ಕೊಂಡ್ಬಂದಿರೋದು. ನಿಮಗೆ ಇದು ಒಂದು ದೊಡ್ಡ ಲೆಸನ್ನು ನಿಮ್ಮ ಲೈಫಲ್ಲಿ. ಏನೆಲ್ಲ ಆಗಿದೆಯಲ್ಲ ಸಿಚುಯೇಷನ್ಸು, ಹಾರ್ಡ್ಶಿಪ್ಪು ನೀವು ಫೇಸ್ ಮಾಡಿದ್ದೀರಲ್ಲ, ಇದೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಈ ಒಂದು ಪರಿಸ್ಥಿತಿ ಬಂದಿದೆ. ಇದರಿಂದ ನೀವು ತುಂಬ ಮೆಚೂರ್ಡ್ ಆಗ್ತೀರಾ, ಕಲ್ತ್ಕೊತೀರಾ. ಸೊ ಅದನ್ನು ಕಲ್ತ್ಕೊಂಡು, ಏನೆಲ್ಲ ಕಲ್ತಿದ್ದೀರಾ ಅದನ್ನ ಕಲ್ತ್ಕೊಂಡು, ಯಾವುದು ಬೇಡ ಅದನ್ನು ಬಿಟ್ಟು, ನೆಗೆಟಿವಿಟಿನ ಬಿಟ್ಟು, ಡಿವೈನಲ್ಲಿ ಪ್ರೇ ಮಾಡಿಕೊಂಡು ಮೆಡಿಟೇಷನ್, ಗೋ ಬ್ಯಾಕ್ ಟು ದಟ್ ಮೆಡಿಟೇಷನ್ ಪ್ಲೇಸ್. ಲೈಕ್ ಮೆಡಿಟೇಷನ್ ಮಾಡಿ, ಇಂಟ್ಯೂಷನ್ ಹೆಚ್ಚಿಸ್ಕೊಳ್ಳಿ. ಡೈಲಿ ಮೆಡಿಟೇಷನ್ ಮಾಡಿ, ಬೆಳಗ್ಗೆ ಎದ್ದಾಗ ಮೆಡಿಟೇಷನ್ ಮಾಡಿ, 5 to 10 minutes ಕೂತ್ಕೊಳ್ಳಿ. ಮೆಡಿಟೇಷನ್ ಅಂದರೆ ಏನಿಲ್ಲ, ಬ್ರೀತ್, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಕೊಂಡು, ಕಣ್ಗಳನ್ನ ಮುಚ್ಕೊಂಡು ಆರಾಮಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. 5-10 minutes ಮಾಡಿ ಡೈಲಿ, ಬೆಳಗ್ಗೆ ಮತ್ತು ರಾತ್ರಿ ಮಲ್ಗೋಕ್ಕೆ ಮುಂಚೆ. ನೋಡ್ತಾರೆ ಎಷ್ಟು ಚೆನ್ನಾಗಿ ನಿಮ್ಮ ಇಂಟ್ಯೂಷನ್ ಹೆಚ್ಚಾಗುತ್ತೆ, ನೀವು ತುಂಬಾ ಸೆನ್ಸಿಬಲ್ ಆಗ್ತೀರಾ. ಸಿಚುಯೇಷನ್ನ ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದು ಐಡಿಯಾಸ್ ಬರುತ್ತೆ, ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇದನ್ನು ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಟೇಕ್ ದ ಆಫರ್.
ರಿಸೀವ್ ದ ಆಫರ್. ನಾನು ಇವಾಗ ಕೊಡ್ತಾ ಇರೋ ಆಫರ್ ಇದೆಯಲ್ಲ, ಅದನ್ನು ರಿಸೀವ್ ಮಾಡಿ ಕ್ಲೇಮ್ ಮಾಡಿ ಎನರ್ಜಿನ. ಯು ಆರ್ ಗೋಯಿಂಗ್ ಟು ಗೆಟ್ ಮಲ್ಟಿಪಲ್ ಆಫರ್ಸ್, ಮಲ್ಟಿಪಲ್ ಆಪರ್ಚುನಿಟೀಸ್, ಮಲ್ಟಿಪಲ್ ಅಬಂಡನ್ಸ್ ಚೇಂಜಸ್ನ ನೀವು ನೋಡ್ತೀರಾ. ದ ಟವರ್ ಕಾರ್ಡ್, ಎಸ್, ದೆರ್ ಈಸ್ ಅ ಲಾಡ್ ಆಫ್ ಡಿಸಾಸ್ಟರ್ ಗೋಯಿಂಗ್ ಆನ್ ಇನ್ ಯುವರ್ ಲೈಫ್. ಮನೆಯೇ ಹತ್ತು ಹುರಿದೋಗ್ತಾ ಇದೆ, ಆ ಥರ ಕೆಲವ್ರ ಪರಿಸ್ಥಿತಿ ಆಗ್ಬಿಟ್ಟಿದೆ ಲೈಫಲ್ಲಿ. ಸೊ ಇದೆಲ್ಲ ಸಿಚುವೇಶನ್ಸು ಆಗಬೇಕಾಗಿತ್ತು, ಆಗ್ತಾ ಇದೆ. ಫಾರ್ ಎ ರೀಸನ್ ಆಗ್ತಾ ಇದೆ, ಬಿಕಾಸ್ ಇದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲರಿಗೂ ಒಳ್ಳೆಯದಾಗೋ ರೀತಿಯಲ್ಲೇ ಆಗ್ತಾ ಇದೆ. ಡೋಂಟ್ ವರಿ, ಇಟ್ ಈಸ್ ಟಫ್ ಟೈಮ್, ತುಂಬ ಟಫ್ ಟೈಮ್ ಇದು. ಇವಾಗ ತುಂಬ ಟಫ್ ಟೈಮ್ ಅನಿಸುತ್ತೆ, ಬಟ್ ಮುಂದೆ ಫ್ಯೂ ಇಯರ್ಸ್ ಆದಮೇಲೆ ಇದನ್ನು ನೀವು ವಾಪಸ್ ತಿರುಗಿ ನೋಡಿದಾಗ ಒಂದು ರಿಲೀಫ್ ಸಿಕ್ಕುತ್ತೆ. ಎಸ್, ಆಗಬೇಕಿತ್ತು, ಆಯಿತು ಅಂತ ಅಂದ್ಕೊಳ್ತೀರಾ. ಸೊ ದಿಸ್ ಈಸ್ ನಾಟ್ ದ ಎಂಡ್, ದಿಸ್ ಈಸ್ ನಾಟ್ ದ ಎಂಡ್. ದೆರ್ ಇಸ್ ಮೋರ್ ಆಪರ್ಚುನಿಟಿ, ಅಬಂಡೆನ್ಸ್, ಹ್ಯಾಪಿನೆಸ್ ಕಮ್ಮಿಂಗ್ ಇನ್ ಯುವರ್ ವೇ. ಓಕೆ, ಸೊ ನೋಡಿ ಇಲ್ಲಿ 6 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಸೊ ಸಿ ಆಲ್ ದಿಸ್ ಕಾರ್ಡ್ಸ್, ಆಲ್ ದಿಸ್ ಸ್ಟೋರೀಸ್ ರಿಲೇಟ್ ಆಗ್ತಾ ಇದೆಯಾ ನಿಮಗೆ? ಕಾಮೆಂಟಲ್ಲಿ ತಿಳಿಸಿ ನನಗೆ ಮರಿಬೇಡಿ. ಡು ಯು ರಿಲೇಟ್ ಟು ದೀಸ್ ಥಿಂಗ್ಸ್? ವಾವ್, ವೀಲ್ ಆಫ್ ಫಾರ್ಚ್ಯೂನ್, ಎಸ್. ಸೊ ನೀವು ಮಾಡಿರೋ ಗುಡ್ ಕರ್ಮಾಸ್ ಏನಿದೆ ಅದನ್ನು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಏಂಜಲ್ಸ್ ತಗೊಂಡು ಬರ್ತಾ ಇದ್ದಾರೆ. ಯು ಆರ್ ಗೋಯಿಂಗ್ ಟು ಚೇಂಜ್ ಎವ್ರಿಥಿಂಗ್. ಯು ಆರ್ ಗೋಯಿಂಗ್ ಟು ಸಿ ಯುನೋ 1 ಮಂತಲ್ಲಿ ಅಂತ ಹೇಳಿದ್ನಲ್ಲ, ಯು ಆರ್ ಗೋಯಿಂಗ್ ಟು ಸಿ ಅನ್ ಆಪರ್ಚುನಿಟಿ. ಎ ಬಿಗ್ ಥಿಂಗ್ ಇಸ್ ಕಮ್ಮಿಂಗ್ ಇನ್ ಯುವರ್ ವೇ. 1 ತಿಂಗಳಲ್ಲಿ ಯು ವಿಲ್ ಸಿ ಅನ್ ಅಮೇಝಿಂಗ್ ಚೇಂಜ್. ಅದು ನಿಮ್ಮ ಲೈಫ್ನ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ, ಈ ಸ್ಟೇಜಿಂದ ಹೊರಗಡೆ ತಗೊಂಡು ಬರುತ್ತೆ. ಡೋಂಟ್ ಲೂಸ್ ಹೋಪ್. ಈ ವಿಡಿಯೋ ನಿಮ್ಗೆ ಕಾಣಿಸ್ತಾ ಇದೆ, ಇದು ಬಂದಿದೆ ಅಂದರೆ ದೆರ್ ಇಸ್ ಎ ರೀಸನ್. ಇದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಮತ್ತು ಯು ಆರ್ ಗೆಟ್ ಇನ್ ಟು ದಿಸ್ ಫೀಲ್ ಆಫ್ ಫಾರ್ಚ್ಯೂನ್ ಮೋಡ್. ಫಾರ್ಚ್ಯೂನ್ ನಿಮ್ದು ಏನೇನಿದೆ, ಏನೆಲ್ಲ ಅಬಂಡೆನ್ಸ್ ಇದೆ, ಅದೆಲ್ಲನೂ ವಾಪಸ್ ಬರುತ್ತೆ, ನಿಮ್ಗೆ ಸಿಗ್ತಾ ಹೋಗುತ್ತೆ. ಯು ಆರ್ ಗೋಯಿಂಗ್ ಟು ಬಿ ಬ್ಲೆಸ್ಡ್. ಲೈಕ್ ಏಂಜಲ್ಸ್ ಆಲ್ರೆಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಈ ವಿಡಿಯೋ ನೋಡ್ತಾ ಇರೋರಿಗೆ ಏಂಜಲ್ಸ್ ಎಲ್ಲ ಕಾಣಿಸ್ತಾ ಇದೆ, ಏಂಜಲ್ಸ್ ನಂಬರ್ಸ್ ಕಾಣಿಸ್ತಾ ಇದೆ, ಏಂಜಲ್ಸ್ ಮೆಸೇಜಸ್ ಕಾಣಿಸ್ತಿದೆ. ಒಂದು ಸಾಂಗ್ ಮುಖಾಂತರ ಏನೋ ಒಂದು ಮೆಸೇಜ್ ಕೊಡ್ಬೋದು, ಅಥವಾ ಏನೋ ಒಂದು ಟಿ ವಿನಲ್ಲಿ ಏನೋ ನೋಡ್ತಾ ಇರ್ತೀರ ಅದ್ರ ಮುಖಾಂತರ, ಕೋಟ್ಸ್ ಮೂಲಕ, ಬುಕ್ಸಲ್ಲಿ ಕೆಲವೊಂದು ಓದ್ತೀರಾ ನೀವು, ಸಡನ್ನಾಗಿ ಅನಿಸುತ್ತೆ ಇದನ್ನು ಯಾರೋ ನನಗೆ ಹೇಳ್ತಾ ಇದ್ದಾರೇನೋ ಅಂತ. ಅಥವಾ ಸಂಖ್ಯೆಗಳು 1 1 1 1 8 8 8 2 2 2 6 6 6 ಇದೆಲ್ಲ ಏಂಜಲ್ ಸಂಖ್ಯೆಸ್. ಇದನ್ನೆಲ್ಲ ತೋರಿಸಿನೇ ಏಂಜಲ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಡೈರೆಕ್ಟಾಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಅಥವಾ ಈ ಥರ ವಿಡಿಯೋಸ್, ಸೊ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ, ಈ ಒಂದು ಮೆಸೇಜ್ ನಿಮ್ಗೆ ಹೋಗ್ಸರನೆ ಅಂತ ನಿಮ್ಗೆ ಅನಿಸಿರುತ್ತೆ. ಸೊ ಕ್ಲೇಮ್ ಮಾಡಿ ಎನರ್ಜಿನ, ಮರಿಬೇಡಿ. ಹಾಗೆಯೇ ನಿಮಗೆ ಏನಾದರೂ ಏಂಜಲ್ಸ್ ಪ್ರೇಯರ್ಸ್ ಬೇಕು, ಏಂಜಲ್ಸ್ ಜೊತೆ ನೀವು ಯಾವಾಗಲೂ ಕನೆಕ್ಟ್ ಆಗಿರಬೇಕು, ಏಂಜಲ್ಸ್ ಗೈಡೆನ್ಸ್ ಬೇಕು, ಏಂಜಲ್ಸ್ ಪ್ರೊಟೆಕ್ಷನ್ ಬೇಕು, ಏಂಜಲ್ಸ್ ಮಾರ್ಗದರ್ಶನ ಬೇಕು, ಏಂಜಲ್ಸ್ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆಯವ್ರನ್ನ ಕಳಿಸ್ಬೇಕು ಅನ್ನೋ ಹಾಗಿದ್ರೆ ನನ್ನ ಚಾನಲ್ ಮೆಂಬರ್ಶಿಪ್ನ ತೊಗೊಳ್ಬೋದು. ಐ ವಿಲ್ ಬಿ ಡೂಯಿಂಗ್ ಇಂಟೆನ್ಷನ್ ಮೆಂಬರ್ಶಿಪ್ ಪ್ರೇಯರ್ಸ್, ಏಂಜಲ್ ಪ್ರೇಯರ್ಸ್. ನನ್ನ ಮೆಂಬರ್ಸ್ಗೆ ಹೋಗ್ಸಲ ನಾನು ಡೈಲಿ ಪ್ರೊಟೆಕ್ಷನ್, ಡೈಲಿ ಪ್ರೇಯರ್ಸ್ ಮಾಡ್ತಿರ್ತೀನಿ. ಸೊ ಅದರಲ್ಲಿ ನೀವು ಜಾಯ್ನ್ ಆಗ್ತೀರಾ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಲೆಸ್ಸಿಂಗ್ಸ್, ಏಂಜಲ್ಸ್ ಪ್ರೊಟೆಕ್ಷನ್ಸ್, ಏಂಜಲ್ ಗೈಡೆನ್ಸ್ ಎಲ್ಲನೂ ಸಿಗ್ತಾ ಹೋಗುತ್ತೆ. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅದನ್ನು ನೀವು ನೋಡ್ಬೋದು ಮುಂದಿನ ದಿನಗಳಲ್ಲಿ. ಸೊ ಇವಾಗ ಕ್ಲೇಮ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅನ್ ಎನರ್ಜಿ ಎಕ್ಸ್ಚೇಂಜ್ ವಿಚ್ ಈಸ್ ಫ್ರೀ ಆಫ್ ಕಾಸ್ಟ್. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.